ಇದರ ಆಚೆ ನೋ ಐ ನಾಟ್ ಸೇಯಿಂಗ್ ದಟ್ ವಿ ಕ್ಯಾನ್ ಕ್ರಿಯೇಟ್ ಅ 0% ಕರಪ್ಟ್ ಸಿಸ್ಟಮ್. ಸ್ವಲ್ಪ ಇರ್ತದೆ, ಬಟ್ ಪ್ರಯಾರಿಟಿ ಶುಡ್ ಬಿ ಫಾರ್ ದ ಕ್ವಾಲಿಟಿ ಆಫ್ ವರ್ಕ್. ಅದಿಲ್ಲ ಸರ್, ಅದು ಆಗೋದು ಇಲ್ಲ ಅಂತ ಅನ್ಸುತ್ತೆ. ಅದನ್ನೇ ಮರೀಚಿಕೆ ಅಂತ ಅನ್ಸುತ್ತೆ ಸರ್ ನನಗೆ. ನಟರಾಜ್ ಗೌಡ್ರು ಅವ್ರು ಇವತ್ತು ಇನ್ನೊಂದು ಆರೋಪ ಮಾಡ್ತಾರೆ. ಚಿಕ್ಕಬಳ್ಳಾಪುರದ ಒಬ್ಬ ಗುತ್ತಿಗೆದಾರ ಮುನೇಗೌಡ ಅನ್ನೋರು 25 ಲಕ್ಷ ಬಾಕಿ ಬರಬೇಕಾಗಿದೆ, ಅವರು ಸೂಸೈಡ್ ಅಟೆಂಪ್ಟ್ ಮಾಡಿರ್ತಾರೆ. ಅವ್ರು ಅಷ್ಟೇ ಅಲ್ಲ, ಬಹಳಷ್ಟು ಜನ ಗುತ್ತಿಗೆದಾರರು ಇವತ್ತು ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿದ್ದಾರೆ. ಅವರದೇ ಆದಂಥ ಸಮಸ್ಯೆಗಳಿರುತ್ತೆ. ಕೇವಲ ಹಣ ಮಾತ್ರ ಅಲ್ಲ, ಎಷ್ಟೋ ಜನ ನಾವು ಮನೆ ಪತ್ರವನ್ನು ಅಡ ಇಟ್ಟು ಕೆಲಸ ಮಾಡಿಸಿದೀವಿ, ಹೆಂಡತಿ ಒಡವೆ ಅಡ ಇಟ್ಟು ನಾವು ಕೆಲಸ ಮಾಡಿಸಿದೀವಿ. ಹೌದು, ಬಿಜೆಪಿ ಟೈಮಲ್ಲೂ ಮಾಡ್ಕೊಂಡಿದ್ದಾರೆ, ಈಗ ಕಾಂಗ್ರೆಸ್ ಟೈಮಲ್ಲೂ ಮಾಡ್ಕೊಂಡಿದ್ದಾರೆ ಸರ್. ಈ ಹಣ ಬಿಡುಗಡೆ ಬಗ್ಗೆ ಕೇಳಿದ್ರೆ ಇಲಾಖೆ, ಆರ್ಥಿಕ ಇಲಾಖೆ ಮೇಲೆ ನೆಪ ಹೇಳ್ತಾ ಇದೆ. ಸಿದ್ದರಾಮಯ್ಯ ಅವರು ಅಧಿಕೃತವಾಗಿ ಇವತ್ತವರೆಗೂ ಒಂದು ಸಭೆ ಮಾಡಿಲ್ಲ ಅನ್ನೋ ಗಂಭೀರ ಆರೋಪ ಮಾಡ್ತಾ ಇದ್ರು. ಯಾಕೆಂದ್ರೆ ಎಲ್ಲಾ ರಾಜಕಾರಣಿಗಳಿಗೂ ಅವ್ರವ್ರವರ ಅಧಿಕಾರಿ ವರ್ಗಕ್ಕೆ ಹೇಗೆ ಒಂದು ಫ್ಯಾಮಿಲಿ ಇರುತ್ತೋ ನಟರಾಜ್ ಗೌಡ್ರೆ, ಗುತ್ತಿಗೆದಾರರಿಗೂ ಒಂದು ಫ್ಯಾಮಿಲಿ ಇರುತ್ತೆ. ಹೇಗೆ ಎಲ್ಲಾ ರಾಜಕಾರಣಿಗಳು 100% ಪರ್ಫೆಕ್ಟ್ ಅಲ್ವೋ, 100% ಕರಪ್ಷನ್ ಫ್ರೀ ಅಲ್ವೋ, ಅಫ್ಕೋರ್ಸ್ ಗುತ್ತಿಗೆದಾರರು ಕರಪ್ಷನ್ ಫ್ರೀ ಇರಕ್ ಸಾಧ್ಯ ಇಲ್ಲ ಸರ್. ಆದ್ರೆ ಅವರ ಕುಟುಂಬ ನಿರ್ವಹಣೆನೂ ಇಲ್ಲಿ ಜವಾಬ್ದಾರಿಯನ್ನ, ಆ ಜವಾಬ್ದಾರಿನೂ ಸರ್ಕಾರದ ಮೇಲೆ ಇರುತ್ತಲ್ವಾ ನಟರಾಜ್ ಗೌಡ್ರೆ? ಇಲ್ಲ, ನೀವು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ. ನಮಗೂ ಅವ್ರು ನೋಡಿ, ಒಂದೇನಂದ್ರೆ ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳಿದೆ, ಇದು 2021-22 ಬಿಲ್ ಅನ್ನು ಕೂಡ ನಾವು 24-25 ಬಿಡುಗಡೆ ಮಾಡಿದ್ದೀವಿ. ಆಲ್ ರೈಟ್, ಇನ್ನು ಎಷ್ಟು ವರ್ಷ? 3 ವರ್ಷ ಆಗೋಯ್ತು, 2 ವರ್ಷ ಸರ್ಕಾರನೇ ಮುಗ್ದೋಗುತ್ತೆ. ಕೇಳಿ ನಮ್ಗೆ ನಾವು ಕೊಟ್ಟ ಕಾಮಗಾರಿಯೂ ಸೇರಿ ಇದ್ದಂತಹ ಬಾಕಿ ಎಷ್ಟು? 1,20,00,00,000 ರೂಪಾಯಿಗಳು. 1,20,00,00,000 ರೂಪಾಯಿಗಳು. ಇವಾಗ ಇರ್ತಕ್ಕಂಥ ಬಾಕಿ ಎಷ್ಟು? 33,000 ಕೋಟಿ ರೂಪಾಯಿಗಳು. ಅಂದ್ರೆ ಇಲ್ಲಿವರೆಗೂ ಬಿಡುಗಡೆ ಮಾಡಿರ್ತಕ್ಕಂಥದ್ದು 80,000 ಕೋಟಿ ರೂಪಾಯಿಗಳಿಗಿಂತ ಅಧಿಕವಾಗಿ ಬಿಡುಗಡೆ ಮಾಡಿದ್ದಾರೆ 2.5 ವರ್ಷಗಳಲ್ಲಿ. ನೋಡ್ರಿ, ಈಗ ರಾಜ್ಯ ಸರ್ಕಾರ ಯಾವಾಗ್ಲೂ ಅಷ್ಟೇ, ಇದೇನು ಹೊಸದಲ್ಲ. ಬಿಡುಗಡೆ ಮಾಡ್ಬೇಕಾದ್ರೆ ಕಳೆದ ವರ್ಷದ ಈ ವರ್ಷ ಬಿಡುತ್ತೆ, ಈ ವರ್ಷದ ಮುಂದಿನ ವರ್ಷ ಬಿಡುತ್ತೆ, ಅಥವಾ 6 ತಿಂಗಳು ಯಾವ ಗುತ್ತಿಗೆ ಜ್ಯೇಷ್ಠತೆಯ ಆಧಾರದ ಮೇಲೆ, ಆಮೇಲೆ ಪ್ರಾಮುಖ್ಯತೆಯ ಆಧಾರದ ಮೇಲೆ, ಯಾವ ತ್ವರಿತ ಕೆಲಸ, ಎಮರ್ಜೆನ್ಸಿ ಕೆಲಸ ಆಧಾರದ ಮೇಲೆ ಹಣ ಬಿಡುಗಡೆ ಮಾಡುತ್ತೆ. ಯಾವ ಇಲಾಖೆದಲ್ಲೂ ಹಣ ಬಿಡುಗಡೆ ಮಾಡ್ದಲ್ಲ ಇಟ್ಕೊಂಡಿರ್ತಕ್ಕಂಥ, ಸುಮ್ಮನೆ ಇಟ್ಕೊಂಡಿರ್ತಕ್ಕಂಥದ್ದು ಇಲ್ಲ. ಎಲ್ಲಾ ಇಲಾಖೆ ಕೇಳಿ ಈಗ ಯಾಕಂದ್ರೆ ಎಲ್ಲಾ, ನಾನು ಹೇಳಿದ್ನಲ್ಲ ನಿಮ್ಗೆ, ಡಿಸೆಂಬರ್ ಹಣ ಬಿಡುಗಡೆ ಆಗಿದೆ, ಜನವರಿನಲ್ಲಿ ಹಣ ಬಿಡುಗಡೆ ಆಗಿದೆ, ಫೆಬ್ರವರಿನಲ್ಲೂ ಬಿಡುಗಡೆ ಆಗುತ್ತೆ. ಆದಾಗಿ ಬಿಡುಗಡೆ ಮಾಡ್ಲೇಬೇಕು. ನೋಡ್ರಿ, ಯಾರು ಧರ್ಮಕ್ಕೂ ಮಾಡಕ್ ಹೋಗಲ್ಲ, ಯಾರು ಬಿಟ್ಟಿನೂ ಕೊಡಕ್ ಹೋಗಲ್ಲ, ಯಾರು ಸುಮ್ನೆ ಕೊಡಕ್ ಹೋಗೋದಿಲ್ಲ. ಈಗ ಸಿಂಧೂರ್ ಅವ್ರೆ, ಕೆಲಸ ಮಾಡಕ್ಕೆ ಯಾರು ಅರ್ಹರಿದ್ದಾರೆ ಅವ್ರು ಮಾತ್ರ ಕೆಲಸ ಮಾಡ್ಬೇಕು. ಮಾಡಕ್ ಆಗ್ತಲೇ ಇರೋದಲ್ಲ, ಏನು ಯಾರಿಗೂ ಬಲವಂತ ಮಾಡಿಲ್ಲ, ಏನು ಕೆಲಸ ಮಾಡಿಸ್ತಲ್ಲ. ಇಲ್ಲ, ನಾವು ಟೆಂಡರ್ಗಳು ಯಾರು L1 ಆಗ್ತಾರೆ ಅವ್ರಿಗೆ ಮಾತ್ರ, ಅರ್ಹರಿಗೆ ಮಾತ್ರ ಹೋಗ್ತದೆ. ಅವ್ರಿಗೆ ದ್ರಾಕ್ಷಿ ಉಳಿಯ ಕೆಲವರು ಇನ್ನೊಂದ್ ಮಾತು ಕೇಳಿಸ್ಕೊಳ್ಳಿ. ಈಗ ಹೊಸ ಬಜೆಟ್ ಬರುತ್ತೆ, ಹೊಸ ಕಾಮಗಾರಿಗೆ ಮತ್ತೆ ಅನೌನ್ಸ್ ಮಾಡ್ತೀರಾ. ಹಳೆ ಬಿಲ್ಲೇ ಇನ್ನೂ ಕ್ಲಿಯರ್ ಮಾಡಿಲ್ಲ, ಮತ್ತೆ ಹೊಸ ಕೆಲಸ ಅನೌನ್ಸ್ ಮಾಡ್ತೀರಾ. ಇದ್ರಲ್ಲಿ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ಹೊರ ರಾಜ್ಯದ ಗುತ್ತಿಗೆದಾರರಿಗೆ ಇದರಿಂದ ತುಂಬಾನೇ ಹೆಲ್ಪ್ ಆಗ್ತಿದೆ. ನಮ್ಮ ಕಾಮಗಾರಿಗಳಲ್ಲಿ ಪ್ಯಾಕೇಜ್ ವ್ಯವಸ್ಥೆಯನ್ನ ರದ್ದು ಮಾಡಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಇದನ್ನ ನಮಗ್ ತಡೆಯಕ್ ಆಗ್ತಾ ಇಲ್ಲ, ನಾವು ಮಾರ್ಚ್ 5ನೇ ತಾರೀಕಿಂದ ಮುಷ್ಕರ ಮಾಡ್ತೀವಿ ಅಂತ ಹೇಳ್ತಾರೆ. ಮಾಡ್ಬೋದು, ಅವ್ರು ಮಾಡ್ಬೋದು, ಅವ್ರಿಗೆ ಸ್ವತಂತ್ರ ಇದೆ. ಆಮೇಲೆ ಅವ್ರ ಸ್ವತಂತ್ರ ಇದೆ, ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ಲಿಕ್ಕೆ, ಉಪಮುಖ್ಯಮಂತ್ರಿಗಳ ಭೇಟಿ ಮಾಡ್ಲಿಕ್ಕೆ, ಒತ್ತಡ ಹಾಕ್ಲಿಕ್ಕೆ ಎಲ್ಲರಿಗೂ ಅವ್ರಿಗೆ ಅರ್ಹತೆ ಇದೆ. ಟೆಂಡರ್ಗಳಂತ ಬಂದಾಗ ನೋಡಿ, ಇವೆಲ್ಲ ಆಲ್ ಇಂಡಿಯಾ ಟೆಂಡರ್ಗಳಾಗ್ತವೆ. ಕೇವಲ ಕರ್ನಾಟಕದವ್ರು ಮಾತ್ರ ಭಾಗಿಯಾಗಿದ್ದ ಟೆಂಡರ್ಗಳು ಮಾಡೋದಿಲ್ಲ, ಆಲ್ ಇಂಡಿಯಾ ಟೆಂಡರ್ಗಳಾಗ್ತವೆ. 500 ಕೋಟಿ, 1000 ಕೋಟಿ, 100 ಕೋಟಿ, ಬಹಳ ದೊಡ್ಡ ರಸ್ತೆಗಳು, ಬ್ರಿಡ್ಜ್ಗಳು, ಸೇತುವೆಗಳು ಇವೆಲ್ಲ ಮಾಡ್ಬೇಕಾದಾಗ ಯಾರು ಅರ್ಹರಿರ್ತಾರೆ, ಯಾರಿಗೆ ಟೆಕ್ನಾಲಜಿಕಲ್ಲಿ ಅಡ್ವಾನ್ಸ್ ಇರ್ತಾರೆ, ಮಾಡೋ ಶಕ್ತಿ ಸಾಮರ್ಥ್ಯ ಇರ್ತದೆ, ಅವ್ರು ಮಾಡ್ತಾರೆ. ಇವು ಎಲ್ಲರೂ ಕೂಡ ಸಣ್ಣ ಪುಟ್ಟ ಗುತ್ತಿಗೆದಾರರು ಕೂಡ, ನಾನು 25 ಲಕ್ಷ ಕೆಪಾಸಿಟಿ ಇಲ್ದವ್ರು ನಾನು 25 ಕೋಟಿ ಮಾಡ್ಬೇಕು, 250 ಕೋಟಿ ಮಾಡ್ಬೇಕಂದ್ರೆ ಆಗೋದಿಲ್ಲ. ಪ್ಯಾಕೇಜ್ ಗುತ್ತಿಗೆನೂ ಇರುತ್ತೆ, ಟೆಂಡರ್ ಗುತ್ತಿಗೆನೂ ಇರುತ್ತೆ. ಯಾರು ಮಾಡಕ್ಕಾಗುತ್ತೆ ಅವ್ರು ಮಾತ್ರ ಮಾಡ್ಲಿ, ಮಾಡದಲ್ಲಿ ಇರೋದು ಒತ್ತಾಯ ಪೂರ್ವಕವಾಗಿ ಯಾರು ಮಾಡೋದಿಲ್ಲ. ಆಮೇಲೆ ಒಂದು, ಸರ್ಕಾರ ಹಣ ಬಿಡುಗಡೆ ಮಾಡ್ತಾ ಇದೆ, ಮಾಡಿದೆ, ಮುಂದೆನೂ ಮಾಡುತ್ತೆ. ಧಮ್ಕಿಯಿಂದ ಅಥವಾ ರಾಜಕೀಯ ಪ್ರೇರಿತವಾಗಿ ಪ್ರಚೋದನೆ ಮಾಡೋದು ಅನಗತ್ಯ. ಆಮೇಲೆ ಯಾರು ಪ್ರತಿಭಟನೆ ಮಾಡ್ಬೇಕಾದ್ರೆ ಅವರೆಲ್ಲ ಸ್ವತಂತ್ರ ಇದ್ದಾರೆ. ರಾಜಕಾರಣಿಗಳು ನೀವು ಪ್ರತಿಭಟನೆ ಮಾಡ್ತೀರಾ? ಆಯ್ತು, ಇನ್ನೊಂದು ಮಾತು ನಾನು ಏನ್ ಹೇಳ್ಬೋದು ಅಂದ್ರೆ, ನಿಜವಾಗ್ಲೂ ಅವ್ರು ಆರೋಪ ಮಾಡೋದಾದ್ರೆ ಖಂಡಿತವಾಗಿ ನಾವು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಅವ್ರ ಪರವಾಗಿರುತ್ತೆ. ದೂರು ಜೊತೆಲಿ ಹೋಗಿ ಕೊಡ್ತೀವಿ, ತನಿಖೆನೂ ಮಾಡಿಸ್ ನಾವು ಒತ್ತಾಯ ಆಗ್ತೀವಿ, ತನಿಖೆನೂ ಆಗುತ್ತೆ. ಬಿಜೆಪಿ ತರ ನಾವು
ಮುಚ್ಚಾಕೋದಿಲ್ಲ. ಅದೇ ನಿಮ್ ಇಲಾಖೆಗಳ ಮೇಲೆ ತನಿಖೆ ಮಾಡಿಸ್ಬೇಕು ನೀವು ಫಸ್ಟ್. ಇಫ್ ಯು ಆರ್ ಟ್ರಾನ್ಸ್ಪರೆಂಟ್ ಗವರ್ನಮೆಂಟ್, ಇಫ್ ಗವರ್ನಮೆಂಟ್ ಇಸ್ ಟ್ರಾನ್ಸ್ಪರೆಂಟ್, ಇಲಾಖೆಗಳ ಮೇಲೆ ತನಿಖೆ ಮಾಡಿಸ್ಬೇಕು. ರಾಜಕೀಯ ಪ್ರೇರಿತ ಹೇಳಿಕೆಗಳಿಗೆ ತನಿಖೆ ಮಾಡಿಸಕ್ಕಾಗಲ್ಲ. ದೂರು ಕೊಡ್ಲೇಬೇಕು. ಅಲ್ಲ ನಟರಾಜ್ ಗೌಡ್ರೆ, ದೂರು ಈಗಾಗಲೇ ಕೊಟ್ಟಾಗಿದ್ದಾರೆ ಸಾರ್ವಜನಿಕ ವಲಯದಲ್ಲಿ, ಒಂದು ಪತ್ರಿಕಾ ಹೇಳಿಕೆ ಕೊಡೋದು, ದಟ್ ಈಸ್ ಈಕ್ವಲ್ ಟು ಕಂಪ್ಲೇಂಟ್ ಓನ್ಲಿ. ಆದ್ರೆ ನೀವು ಅವ್ರು ಏನೋ ಒಂದು ಊಹೆ ಮಾಡ್ಕೊಂಡು ಮಾತಾಡ್ತಿದಾರೆ ಅನ್ಸುತ್ತಾ ನಿಮಗೆ? ಅಲ್ಲಿ ಸರ್ಕಾರದಲ್ಲಿ ಮಧ್ಯವರ್ತಿಗಳೇ ಇಲ್ವಾ? ಸರ್ಕಾರ ಅತ್ಯಂತ ಶುದ್ಧ ಸರ್ಕಾರ ನಡೆಸ್ತಾ ಇದ್ವ ಇಲ್ಲಿ ನಾವು ಕಾಣ್ತಾ ಇದೀವ? ಯಾಕೆ ಅಷ್ಟು ಶುಭ ಸರ್ಕಾರ ಇದ್ರೆ ವಾಲ್ಮೀಕಿ ಹಗರಣ ಯಾಕಾಯ್ತು? ಯಾಕೆ ಇವೆಲ್ಲ ನೋಡ್ಕೊಳ್ತಾ ಇದ್ದೇವೆ? ಒಂದ್ ನಿಮಿಷ, ನಟರಾಜ್ ಗೌಡ್ರೆ, ಜೊತೆಯಲ್ಲಿ ನೀವು ಹೇಳಿದ್ರಲ್ಲ ಅರ್ಹರ ಮಾತ್ರ ಕೆಲಸ ಮಾಡ್ತಾರೆ ಅಂತ ಹೇಳಿ. ಹೌದು, ಟೆಕ್ನಿಕಲ್ ಪ್ರೀ ಕ್ವಾಲಿಫಿಕೇಶನ್ ಇರ್ತದೆ, ಫೈನಾನ್ಷಿಯಲ್ ಪ್ರೀ ಕ್ವಾಲಿಫಿಕೇಶನ್ ಇರ್ತದೆ. ಅದೆಲ್ಲವನ್ನು ನೋಡಿ ಅರ್ಹರಿಗೆ ಕೆಲವೊಂದು ಯೋಜನೆಗಳೇ ಬ್ಯಾಂಕ್ ಗ್ಯಾರಂಟಿನ ತಗೊಂಡು ಕೆಲಸ ಕೊಡ್ತೀರಿ. ಆ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಪೆನಾಲ್ಟಿನೂ ಹಾಕ್ತೀರಿ. ಅಕಸ್ಮಾತ್ ಗುತ್ತಿಗೆದಾರ ಡಿಲೇ ಮಾಡಿಬಿಟ್ರೆ, ಏನೋ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಅವನಿಗೆ ದಂಡ ಹಾಕ್ಬೇಕು ಅಂತ. ಆದ್ರೆ ಸರ್ಕಾರ ತಡವಾಗಿ ಪೇಮೆಂಟ್ ಮಾಡಿದ್ರೆ ಏನು ದೊಡ್ಡ ಅಂತ ಬರೆಯಲ್ಲ ನೀವು. ಕೆಲಸ ಬಡ್ಡಿ ಕೊಡ್ತೇನೆ ಇಷ್ಟು ಪೆನಾಲ್ಟಿ ಬರೆಯಲ್ಲ ನೀವು. ಈಗ ಬಸವರಾಜ್ ಅವರು ತಮ್ಮೆಲ್ಲ ಮಾತಲ್ಲಿ ನೀವು ಮಧ್ಯವರ್ತಿ ಒಂದು ಪ್ರಶ್ನೆ ಕೇಳೋದಲ್ಲ. ಮಧ್ಯವರ್ತಿಗಳು ನಮ್ಮ ಗಮನಕ್ಕಂತೂ ಯಾರು ಬಂದಿಲ್ಲ. ಇದ್ರೆ ಅದನ್ನ ಗುತ್ತಿಗೆದಾರರು ಖಂಡಿತವಾಗಿ ಮಾಹಿತಿ ಕೊಡ್ಲಿ. ಮಾತಾಡಕ್ಕಾಗಲ್ಲ, ಸ್ಪಷ್ಟವಾಗಿ ಮಾತಾಡೋದು. ಇವತ್ತು ನಟರಾಜ್ ಗೌಡ್ರು ಹೇಳಿದ್ರು ಧಮ್ಕಿ ಹಾಕಿದ್ರೆ ಅಂತ ಅನ್ಬಿಟ್ಟು. ನ್ಯಾಯಯುತವಾಗಿ ಅವ್ರಿಗೆ ಸೇರ್ಬೇಕಾದಂತ ಹಣ ಅವ್ರು ಕೇಳಿದ್ರೆ ಅದು ಧಮ್ಕಿ ಅನ್ಸುತ್ತೆ ನಿಮ್ಗದಲ್ಲಿ? ನೀವು ಅದೇ ಭಾಷೆ ಮಾತಾಡ್ತಿರಲ್ಲ ನಟರಾಜ್ ಗೌಡ್ರೆ. ಏನ್ ಡಿ ಕೆ ಶಿವಕುಮಾರ್ ಮಾತಾಡ್ತಾರೋ ಅದೇ ಭಾಷೆ ಮಾತಾಡ್ತಿರಲ್ಲ. ಅವ್ರು ಕೇಳ್ತಾ ಇರುವಂತದ್ದು ಅವ್ರಿಗೆ ಬರ್ಬೇಕಾದ ಹಣನ. ಹಾಗಾದ್ರೆ ಸರ್ಕಾರಕ್ಕೆ ಗೌರವಧನ ಅಂದ್ರೆ ನಿಮ್ಮ ಭಾಷೆಯಲ್ಲಿ ಕಮಿಷನ್ ಅದು ಸಲ್ಲಿಸಿದ್ರೆ ಮಾತ್ರ ಅವ್ರಿಗೆ ಇದನ್ನ ಪ್ರತಿ ಸತಿ ಜ್ಯೇಷ್ಠತೆ ಅಂದ್ರೆ ಯಾವ ಜ್ಯೇಷ್ಠತೆ? ಇದಕ್ಕಿಂತ ಮುಂಚೆ ಬೆಂಗಳೂರಲ್ಲಿ ಆಗುವಂತ ಕಾಮಗಾರಿಗಳನ್ನ ಅದಕ್ಕೆ SIT ರಚಿಸಿ ಅದು ಸರಿ ಇದೆಯಾ ಇಲ್ವಾ ಗುಣಮಟ್ಟ ಅಂತ ಅನ್ಬಿಟ್ಟು ಯಾವ್ದನ್ನು ಆಚೆ ಬಂದೇ ಇಲ್ಲ. ಫಾರ್ ಎಕ್ಸಾಂಪಲ್ RR ನಗರ ಇದ್ರಲ್ಲಿ ಏನು ಹಣ ಬಿಡುಗಡೆ ಮಾಡಿದ್ರಿ, ನಿಮ್ಮ ನಿಗಮ ಮಂಡಳಿಗಳು 38 ನಿಗಮ ಮಂಡಳಿಗೆ ಏನು ₹1 ಕೆಲಸ ಮಾಡಿದ್ರೆ ಅದನ್ನ ವಿಸ್ತರಣೆ ಮಾಡ್ತೀರಾ, ಅದಕ್ಕೆ ಆದಂತ ವೆಚ್ಚಗಳಾಗುತ್ತೆ. ₹1 ಕೆಲಸ ಮಾಡ್ದಿರನೆ ಇದಕ್ಕೆ ಕೊಡಕ್ಕೆ ನಿಮ್ಗೆ ಅದಲ್ಲಿ